ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆಯೇ ಕರಾವಳಿಯಲ್ಲಿ ಉತ್ಸವ, ಕೋಲ, ನೇಮಗಳಿಗೆ ಪರ್ವಕಾಲ ಶುರುವಾಗುತ್ತೆ. ಜನವರಿಯಿಂದ ಮೇ ತಿಂಗಳವರೆಗೆ ನಿರಂತರ ವಾರ್ಷಿಕ ಜಾತ್ರೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಕಳೆದ ಒಂದು ವಾರದಿಂದ ಸುರಿತಾ ಇರುವ ಅಕಾಲಿಕ ಮಳೆ ಹಲವಾರು ಧಾರ್ಮಿಕ ಕಾರ್ಯಗಳಿಗೆ ಅಡ್ಡಿ ಉಂಟು ಮಾಡಿದೆ. ಕಟಪಾಡಿ, ಏಣೆಗುಡ್ಡೆ, ಬಬ್ಬುಸ್ವಾಮಿ ನೇಮೋತ್ಸವ ಮುಂದೂಡಲ್ಪಟ್ಟಿದೆ. ಉಡುಪಿಯ ಕಟಪಾಡಿಯ ಬಬ್ಬುಸ್ವಾಮಿ ಸ್ಥಾನದಲ್ಲಿ ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳಿಗೆ ನೇಮ ಉತ್ಸವಕ್ಕೆ ದಿನ ನಿಗದಿಯಾಗಿತ್ತು. ಏಣೆಗುಡ್ಡೆ ದೇವಸ್ಥಾನದಲ್ಲಿ ಕಂಬಲ್ರೆ ದರ್ಶನ ನಡೆದಿತ್ತು. ರಾತ್ರಿ ಬಬ್ಬುಸ್ವಾಮಿ ತನ್ನಿಮಾನಿಗ ದೈವ ನೇಮೋತ್ಸವ ನಡೆಯುವಾಗ ಧಾರಾಕಾರ ಮಳೆ ಸುರಿದಿದೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಧಾರಾಕಾರ ಮಳೆಯಾಗಿದೆ. ಸುತ್ತಮುತ್ತಲ ಎತ್ತರ ಪ್ರದೇಶದ ಭಾರಿ ಪ್ರಮಾಣದ ನೀರು ಗಗ್ಗರ ಸೇವೆ ನಡೆಯುವ ಕೋಲದ ಕಲಕ್ಕೆ ನುಗ್ಗಿದೆ. ಒಂದು ಬಾರಿ ಗದ್ದರ ಕಟ್ಟಿದ್ರೆ ಎಲ್ಲ ಕಟ್ಟುಕಟ್ಟಳೆಗಳು ಪೂರ್ಣಗೊಳ್ಳಬೇಕು ಎಂಬ ನಿಯಮ ಇದೆ. ಅದರಂತೆ ಮೊಣಕಾಲುವರೆಗಿನ ನೀರಲ್ಲಿ ಒಬ್ಬ ಸ್ವಾಮಿ ಹಾಗೂ ತನ್ನಿ ಮಾಲಿಗ ದೈವದ ನರ್ತನ ಸೇವೆ ಮಾಡಿ ಪ್ರಶ್ನೆ ಚಿಂತನೆ ನಡೆಯಿತು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡಿದ್ದ ಎಲ್ಲಾ ಸಿದ್ಧತೆಗಳು ನೀರಲ್ಲಿ ಇಟ್ಟ ಹೋಮ ಇಟ್ಟಂತಾಗಿದೆ. ನೇಮೋತ್ಸವಕ್ಕೆ ಸೇರಿದ ಭಕ್ತರು ಅಕಾಲಿಕ ಮಳೆ, ನೆರೆ ಮಾದರಿಯ ನೀರಿನಿಂದ ಪರದಾಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.